ಹಾಯ್ ಫ್ರೆಂಡ್ಸ್, ಮತ್ತೊಂದು ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಹೊಂಟಿದ್ದೀವಿ ಹುಲಿ ಜಾತ್ರೆಗೆ. ಬರ್ತು ನೋಡ್ರಿ. ಹುಲಿ ಒಳಗೆ ಯಾವ ದೇವ್ರ ಜಾತ್ರೆ ಅಂತ ಹೇಳಿಲ್ಲಲ್ರಿ ನಾನು. ಗುರು ಬಾಲ ಸಜ್ಜನವರ 93ನೇ ಪುಣ್ಯಾರಾಧನೆ. ಇಲ್ಲೆಲ್ಲ ನಮ್ಮ ದೋಸ್ತ ಮನೆಗಳದಾವ್ರಿ. ಒಳಗಡೆ ಹೋದ್ರೆ ನಮ್ಮ ದೋಸ್ತ ಜಾತ್ರೆ ಬಾ ಅಂತೇಳಿ ನಮ್ಮ ಫೋನ್ ಹಚ್ಚಿದಕ್ಕೆ ಅದಕ್ಕೆ ನಾವು ಜಾತ್ರೆಗೆ ಹೊಂಟೇವ್ರಿ. ಇವೆಲ್ಲ ನಮ್ಮ ಊರು ಗಾಡಿ ನಿಂದ್ರ ಜಾಗ ನೋಡ್ರಿ. ಇಲ್ಲೆಲ್ಲ ನಮ್ಮ ಊರನ ಗಾಡಿ ಉಷ್ಟುಗಳು ಇಲ್ಲೇ ನಮ್ಮ ಊರನ ಗಾಡಿಗಳು ನಿಂದ್ರ. ಫಸ್ಟ್ ಗಾಡಿ ಹೆಚ್ಚಿ ಹೋಗಿದ್ದು ನಾವು ಹಿರೇಮಠಕ್ಕೆ ರೀ. ಹಿರೇಮಠದಾಗ ಹೋಗಿ ಒಂದಿಷ್ಟು ಫೋಟೋ ಕ್ಲಿಪ್ ತೊಗೊಂಡ್ರಿ. ಆ ಹಿರೇಮಠದೊಳಗೆ ಹೋಗಿ ಅಲ್ಲಿ ಮೊದ್ಲೇಕಿನ ಅಜ್ಜಾರ್ಗಳು ಫೋಟೋ ಬಂತು. ಯಾವ ಅಜ್ಜಾರ್ಗಳು ಫೋಟೋ ಅದಾವೆ ಎಲ್ಲ ಫೋಟೋಗಳೆಲ್ಲ ಹಂಗೆ ಅಂದ್ರೆ ಗೊತ್ತಾಗ್ಲಿ ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಅದಕ್ಕೆ ವಿಡಿಯೋ ಮಾಡಾಕತ್ತೀನಿ ರೀ ಅಲ್ಲೆಲ್ಲ ಫೋಟೋಗಳನ್ನ. ಇವ್ರು ನೋಡ್ರಿ ನಮ್ಮ ಅಜ್ಜಾರ. ಆಮೇಲೆ ಹಂಗೆ ಅಲ್ಲಿ ಅಜ್ಜಾರ್ಗಳಿದ್ರು, ಅಜ್ಜಾರ ದರ್ಶನ ಮಾಡಿದ್ದೀವಿ. ಅಜ್ಜಾರ ಆಶೀರ್ವಾದ ತೊಗೊಂಡಿವಿ. ತೊಗೊಂಡು ಕಾಸ ಹಂಗೆ ಎಲ್ಲರಿಗೆ ನೆನಪಿಗಿರಲಿ ಅಂತೇಳಿ ಒಂದಿಟ್ಟು ಅವ್ರು ಓದೋ ಬುಕ್ಸ್ಗಳ್ರಿ ಇವೆಲ್ಲ ಅಜ್ಜಾರ್ಗಳು. ಅವೆಲ್ಲ ಬುಕ್ಸ್ಗಳೆಲ್ಲ ವಿಡಿಯೋ ಮಾಡ್ಕೊಂಡೆ. ಹಂಗೆ ಅದೊಂದು ಸಣ್ಣ ದೇವಸ್ಥಾನ ಇತ್ತಲ್ಲಿ, ಅದೊಂದು ವಿಡಿಯೋ ಮಾಡ್ಕೊಂಡು ಕಾಸ ಹಂಗೆ ಮತ್ತು ನಾವು ಹೊಂಟೀವಿ ರೀ ನಮ್ಮ ಅಜ್ಜನ ಮಠಕ್ಕೆ. ಮತ್ತು ನಾವು ಹಿರೇಮಠದಿಂದ ಹೊರಗೆ ಬಂದೀವಿ ರೀ. ಹಂಗೆ ಹೊಂಟೀವಿ ನೋಡ್ರಿ ನಮ್ಮ ಹುಲಿಯಜ್ಜನ ಮಠಕ್ಕೆ. ಹೋಗೋಕೆ ಅಜ್ಜಾರ ದರ್ಶನ ಎಲ್ಲ ಪಡ್ಕೊಂಡೀವಿ. ಹಂಗೆ ಹುಡುಗರುಗಳು ಬಂದಿದ್ರು ಭಾಳ ಮಂದಿ. ಅಜ್ಜಾರ ದರ್ಶನ ಎಲ್ಲ ಪಡ್ಕೊಂತ ಸಿಕ್ಕಾಪಟ್ಟಿ ಗದ್ದಿತ್ತು ಇವತ್ತು. ದರ್ಶನ ಮಾಡ್ಬೇಕಂತಂದ್ರೆ ಭಾಳ ಕಠಿಣ ಆಯ್ತು. ಹುಡುಗರು ಎಲ್ಲರೂ ಜಯಕಾರ ಹಾಕತ್ತಿದ್ರಿ. ನಾವು ಹಂಗೆ ಜಯಕಾರ ಹಾಕೊಂತ ಸಾವಕಾಶ ಹೋದಿವಿ ರೀ. ಅಜ್ಜ ಉಮೇಶ್ ಅಜ್ಜಾರು ಬಂದರು. ಉಮೇಶ್ ಅಜ್ಜಾರ ದರ್ಶನ ಆಯಿತು. ಆಮೇಲೆ ದೇವಸ್ಥಾನ ಒಳಗೆ ಹೋಗಿ ಅಜ್ಜಾರ ದರ್ಶನ ಮಾಡಿದ್ದೀವಿ ರೀ. ದರ್ಶನ ಮಾಡಿ ಹೊರಗೆ ಬರ್ಕೊ ಮತ್ತು ಉಮೇಶ್ ಅಜ್ಜಾರು ಬಂದು ದೊಡ್ಡ ಅಜ್ಜಾರು ಬಂದಿದ್ದಾರೆ ರೀ. ದೊಡ್ಡ ಅಜ್ಜಾರಿಗೆ ಎಲ್ಲ ಅಜ್ಜಾರ್ಗಳಿಗೆಲ್ಲ ದರ್ಶನ ತೊಗೊಂಡು ಆಮೇಲೆ ನಾವು ಹಂಗೆ ಹೊರಗಡೆ ಬಂದೀವಿ ರೀ. ಹುಲಿ ಒಳಗೆ ಮತ್ತೊಂದು ಹಳೆ ಮಠ ಐತ್ರಿ, ಅಲ್ಲಿ ಹೋದೀವಿ. ಅಲ್ಲಿ ಹೋಗಿ ಕಾಸ ಇದೆಲ್ಲ ಹಳೆ ಕಾಲದಾರು ಕಟ್ಟಿದ್ದು ರೀ. ಅದೆಲ್ಲ ಗುಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬ ಚೆನ್ನಾಗಿದೆ ರೀ. ಯಾರ ಹುಲಿಗೆ ಬಂದ್ರೆ ಅಂದ್ರೆ ಬಂದು ಇಲ್ಲೊಮ್ಮೆ ವಿಸಿಟ್ ಕೊಟ್ಟು ಹೋಗ್ರಿ. ಒಳಗೆ ಈಶ್ವರ ಇರ್ಬೋದು, ಒಳ್ಳೆ ನಂದಿ ಇರ್ಬೋದು, ಎಲ್ಲ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ರೀ. ಎಲ್ಲ ಸಖತ್ತಾಗಿದೆ. ಅವಕ್ಕೆಲ್ಲ ಪೂರ ಕಲ್ಲಿನಲ್ಲೇ ಮಾಡಿದ್ದು. ಎಲ್ಲ ಕಬ್ಬಿನ ಗಡ್ಡೆ ನಿಂತಿದ್ರಿ ಹಂಗೆ. ಮತ್ತು ಹಳೆ ಕಾಲದ ಚಿತ್ರಣಗಳು ಇತ್ತಿದ್ದವು ರೀ. ಅಲ್ಲಿ ಬಂದೀವಿ. ಅಲ್ಲಿ ಬಂದು ಕಾಸು ಅವನ್ನ ನೋಡಿದ್ರೆ ಅಷ್ಟೊಂದು ಪೂರ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಅವೆಲ್ಲ ಏನೂ ಆಗ್ಬಾರ್ದು ಅಂತೇಳಿ ಅದ್ರ ಸಂಬಂಧ ಅವಕ್ಕೆಲ್ಲ ಒಂಥರ ಗ್ಲಾಸಿಂದ ಇದನ್ನು ಮಾಡಿ ಕಾಸ ಗುಡಿಯಲ್ಲಿ ಹೊರಗೆ ತೆಗೆದಿಟ್ಟಿದ್ರಿ ಎಲ್ಲ ಪೂರ ಸೇಫಾಗಿ. ಆಮೇಲೆ ಮುಖಕ್ಕೆ ಇಲ್ಲಿ ಮುಂದ್ಗಡೆ ಬಾವಿ ಇತ್ತು. ಬಾವಿಗೆ ಬಂದು ನೋಡಿದ್ರೆ ಬಾವಿ ಎಲ್ಲ ಪೂರ ಬತ್ತಿತ್ತು. ಆಮೇಲೆ ಸಾವಕಾಶ ಮುಂದೆ ಬಂದೀವಿ. ಅಲ್ಲೇ ಹನುಮಪ್ಪನ ಗುಡಿ ಇತ್ತು ರೀ. ಹನುಮಪ್ಪ ಕಡೆ ಬಂದು ಕಾಸ ದರ್ಶನ ತೊಗೊಂಡು ಹನುಮಪ್ಪನ ವಿಠಲನ ಎಲ್ಲರೂ ಸಹ ಮಾಡಿ ಆಮೇಲೆ ಹಂಗೆ ಊರು ಕೆರೆ ಒಂದು ನೋಡಿದ್ದೀವಿ. ಕೆರೆ ಅಂತಕ ಇಲ್ಲೊಂದು ಐತೆ ನೋಡ್ರಿ, ಇದು ಒಂದು ದೇವಸ್ಥಾನ ರೀ. ಇದು ಹಂಗೆ ದೇವಸ್ಥಾನ ನೋಡ್ಕೊಂಡು ಕಾಸು ಮತ್ತೊಳ್ಳೆ ಹಂಗೆ ಬಂದೀವಿ ರೀ. ಬಂದು ಕಾಸು ಮತ್ತೊಳ್ಳೆ ತೇರು ಕಡೆ ಹೋಗಿ ತೇರಿನಂತ ನೋಡಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹುಲಿಯಜ್ಜನ ಪ್ರಸಾದ ತೊಗೊಳಕ್ಕೆ ಬಂದೀವಿ ನೋಡ್ರಿ. ಈ ಕಡೆ ನೋಡಿದ್ರೆ ಕಂಡಾಪಟ್ಟಿ ಜನ ಐತೆ ರೀ. ನಾವೆಲ್ಲ ಪಾಳೆ ಹಚ್ಚಿದ್ದೀವಿ ರೀ. ಪಾಳೆ ಹಚ್ಚಿ ಕಾಸು ಪಾಳೆದಾಗ ನಿಂತು ಕಾಸು ಮತ್ತು ಕಡಿಕು ಅಂತೂ ಇಂತೂ ನಮ್ಮ ಪಾಳೆ ಬರಾಕೈತೆ ರೀ. ನಾವು ನಡೆಸ್ಕೊಂಡು ಊಟದ ಕಡೆ ಹೋದ್ವಿ ನೋಡ್ರಿ ಊಟ ಮಾಡಕ್ಕೆ. ಮತ್ತು ನಮ್ಮ ದೋಸ್ತನ ಕರ್ಕೊಂಡು ಹಂಗೆ ಜೋಕಾಲಿ ಆಡಕ್ಕಂತ ಹೋದ್ವಿ ನೋಡ್ರಿ. ಅಲ್ಲೆಲ್ಲ ಸಣ್ಣ ಮಕ್ಕಳೆಲ್ಲ ಎಷ್ಟು ಚೆಂದ ಆಟ ಆಡ್ತಿದ್ವಿ ಅಂದ್ರೆ ಅದನ್ನು ನೋಡಿ ನಾವು ಸಿಕ್ಕಾಪಟ್ಟಿ ಖುಷಿ ಪಟ್ಟೀವಿ. ಆಮೇಲೆ ನಾವು ಜೋಕಾಲಿ ಆಡ್ಬೇಕಂತೇಳಿ ಹೊಂಟಿದ್ದೀವಿ ರೀ. ನಾವು ನಮ್ಮ ದೋಸ್ತು ಎಲ್ಲರೂ ಸೇರಿ ಹೋದಿವಿ ರೀ. ಮ್ಯಾಗ ಜೋಕಾಲಿ ಮ್ಯಾಗ ಹತ್ತಿದ್ದೀವಿ ರೀ. ಹತ್ತಿದ ಮ್ಯಾಗಿನ ನೋಡ್ರಿ ಈ ಥರ ಕಾಣಕತ್ತ ತಳಗೆಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಜೋಕಾಲಿ ಆಡಕ್ಕೆ ಬಂದೆ ನೋಡ್ರಿ. ತಳಗಡೆ ನೋಡ್ರಿ ಹುಡುಗರು ಎಷ್ಟು ಚೆನ್ನಾಗಿ ಜಿಗಿತಾ ಇದ್ದಾರೆ ಎಲ್ಲರೂ. ಅಣ್ಣ ಬಿಟ್ಬಿಡ್ರಿ ಅಣ್ಣ ನಮ್ನ. ಅಣ್ಣ ಮನೆಗೆ ಹೋಗ್ಬಿಡ್ತೇವೆ, ಬಿಟ್ಬಿಡ್ರಿ ಅಣ್ಣ ನಮ್ನ. ಅಣ್ಣ ನಮ್ಮನ್ನ ಬಿಟ್ಬಿಡ್ರಣ್ಣ ನೀವೆಲ್ಲ. ಹಿಂಗ್ಯಾಕೆ ನಮ್ಮನ್ನ ಕಾಡಿಸ್ತೀರಣ್ಣ ನೀವು? ಅಣ್ಣ ಬಿಡೋಣ ನಮ್ಮನ್ನ. ಚೇ ನಾಗರ ಓಡಾಡ್ತಾ ನೋಡ್ರಿ. ಇವಂತ್ರಿ ಇವನ್ ಹುಡುಗ ಕುಣಿತಾನು. ಗುಡ್ಡದ ಮ್ಯಾಗ ಇನ್ನೊಂದು ದೇವಸ್ಥಾನ ಐತೆ ನೋಡ್ರಿ, ತೋರಿಸ್ತೇನೆ ಇಲ್ಲಿ. ಇದ ನೋಡ್ರಿ. ಒಳಗೆ ಬಂದೀವಿ ರೀ. ಹಂಗೆ ಪಾಲ್ಕಿಗೆಲ್ಲ ಹೂವು ಹಾಕೆಲ್ಲ ರೆಡಿ ಮಾಡಿದ್ದಾರೆ ರೀ.
ಪಾಲ್ಕಿದೊಂದು ಹಂಗೆ ಸಣ್ಣಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಮಾಡ್ಕೊಂಡು ಕಾಸ ನೋಡ್ರಿ ಎಷ್ಟು ಚೆನ್ನಾಗಿದೆ ಪಾಲ್ಕಿ ಎಲ್ಲ. ಸಖತ್ತಾಗಿ ಕಾಣ್ತೈತ್ರಿ ಪಾಲ್ಕಿ ಎಲ್ಲ. ಅದಕ್ಕೊಂದು ವಿಡಿಯೋ ಮಾಡಿದೆ. ಪಾಲ್ಕಿದು ವಿಡಿಯೋ ಮಾಡಿ ಮುಗಿಸಿ ಮತ್ತು ಹಂಗೆ ಹೊರಗಡೆ ಬಂದೆ ರೀ. ಬಂದಲ್ಲಿ ಅಜ್ಜಾರದ್ದು ಇದ್ದಿತ್ತು. ಮತ್ತು ಹೊಳ್ಳಿ ಅಲ್ಲಿ ಸಹ ಮಾಡಿ ಅಲ್ಲಿ ಒಂದು ಸ್ವಲ್ಪ ಫೋಟೋ ಇದ್ದವು. ಅವು ಫೋಟೋಗಳೆಲ್ಲ ನೆನಪಿಗಿರಲಿ ಅಂತೇಳಿ ಎಲ್ಲ ವಿಡಿಯೋ ಮಾಡ್ಕೊಂಡೆ. ಎಲ್ಲ ಮುಗಿಸ್ಕೊಂತೇವು ಮತ್ತು ಪಾಲ್ಕಿ ಕಡೆ ಹೋದೀವಿ ರೀ. ನೋಡ್ರಿ ಜನ ಎಲ್ಲ ಎಷ್ಟು ಸಿಕ್ಕಾಪಟ್ಟಿದೆ. ನಮಗೆಲ್ಲ ಅಲ್ಲಿ ಹೋಗಲ್ಲ ಅಂತೇಳಿ ಅದಕ್ಕೆ ಮ್ಯಾಗ ಬಂದು ನಿಂತೀವಿ ರೀ. ಅಲ್ಲಿ ನಿಂತ್ಕೊಂಡು ಕಾಸ ವಿಡಿಯೋ ಮಾಡೋಕೆ ಅನುಕೂಲ ಆಗಲಿ ಅಂತೇಳಿ. ನೋಡ್ರಿ ಇಷ್ಟು ಚೆನ್ನಾಗಿದೆ ಜಾತ್ರೆ. ಡೊಳ್ಳು ಭಜನೆ ಎಲ್ಲ ಚಲೋವಾಗಿದ್ದವು ರೀ. ಪಾಲ್ಕಿನೂ ಹಂಗೆ ಬರಾಕತ್ತಿತ್ತು. ಇಲ್ಲೊಬ್ಬ ಅಣ್ಣ ನೋಡಿ ನಕ್ಕೀವಿ ರೀ. ನೋಡ್ರಿ ಎಷ್ಟು ಚಂದ ಮಾಡ್ತಾನೆ ಅವತ್ತರಲ್ಲೇ. ನೋಡ್ರಿ ಇಲ್ಲೇ ಸಣ್ಣ ಮಕ್ಕಳಿಗೈತೆ. ಈ ಜಾತ್ರೆಗೆಲ್ಲ ತುಂಬ ಜನ ಬರ್ತಾರೆ ರೀ. ಸವದತ್ತಿ ತಾಲೂಕು ಆಲ್ಮೋಸ್ಟ್ ಅಲ್ಲಿ ಏನಿಲ್ಲದ ನನಗನ್ಸಿ ಮೀಟಿಂಗ್ ಒಂದು 7-8 ಊರದಂತ್ರಿ ಬರುತ್ತೆ ರೀ ಜನ. ಕಂಡಾಪಟ್ಟೆ ಇರ್ತೈತೆ ರೀ ಜನ. ನಾವೆಲ್ಲ ಸಣ್ಣರಿದ್ದಾಗೆಲ್ಲ ಚಕ್ರಿ ತೊಗೊಂಡೆಲ್ಲ ಬಂದಿದ್ದೆಲ್ಲ ರೂಢ ನೆನಪು ರೀ ನಮ್ಗೆ. ನಮ್ಮ ಊರ್ಲಿಂದ ನಡಕ್ಕೆ ರಸ್ತೆ ಇರ್ತಿತ್ತು. ಆ ರಸ್ತೆದಾಗ ಬರ್ತಿದ್ವಿ ನಾವೆಲ್ಲ. ಅವಾಗೆಲ್ಲ ಸಣ್ಣರಿದ್ದಾಗೆಲ್ಲ ಜಾತ್ರೆ ಚೆಂದ ಆಗ್ತಿತ್ತು ರೀ. ಕಂಡಾಪಟ್ಟಿ ಚೆಂದ ಆಗ್ತಿತ್ತು. ಯಾಕಂದ್ರೆ ಜನನೂ ಅಷ್ಟು ಜನ ಇರ್ತಿದ್ರು. ಇವಾಗೆಲ್ಲ ಜನಸಂಖ್ಯೆ ಕಮ್ಮಿ, ಎಲ್ಲ ಕಮ್ಮಿ. ಜಾತ್ರೆ ಮಾತ್ರ ವರ್ಷದಿಂದ ವರ್ಷಕ್ಕೆ ಮಂದಿ ಅಷ್ಟು ಕಮ್ಮಿ ಆಗ್ತಾರೆ. ಜಾತ್ರೆ ಚಲೋನ ಆಗಾಕತ್ತೈತೆ ರೀ. ಬರ್ರಿ ಎಲ್ಲರೂ ಜಾತ್ರೆ ಮಾತ್ರ ತಪ್ಸಕ್ಕೆ ಹೋಗ್ಬಿಡ್ರಿ. ಜಾತ್ರೆ ಚೆನ್ನಾಗಿ ಆಗ್ತೈತಿ. ಅಪರೂಪಕ್ಕೆ ವರ್ಷಕ್ಕೊಂದು ಜಾತ್ರೆ ಇರ್ತೈತಿ. ಜಾತ್ರೆಗಾರ ಬರ್ಬೇಕಲ್ಲ. ಶ್ರೀ ಗುರು ಬಾಲಲೀಲಾ ಸಂಗಮೇಶ್ವರಜ್ಜನವರ 93ನೇ ಪುಣ್ಯಾರಾಧನೆ. ಈ ಜಾತ್ರೆ ಜನ ಕೊಡ್ತೈತೆ ರೀ. ಇದೇನು ಕಮ್ಮಿ ರೀ. ಸಿಕ್ಕಾಪಟ್ಟಿ ಜನ ಕೊಡ್ತೈತೆ ರೀ. ನೋಡ್ರಿ ಯಾರಿಗೆ ನಿಂದ್ರಾಕಾಗವಲ್ದು ಆ ಥರ ಜನ. ಅಲ್ಲಿ ಅಡ್ಡಾಡಕ್ಕೆ ಸಿಗಕ್ಕೆ ದಾರಿ ಇಲ್ಲ, ಅಷ್ಟು ಜನ ಕೂಡಿಬಿಟ್ಟಿದ್ದಾರೆ. ಅದನ್ನ ಮುಗಿಸ್ಕೊಂಡು ಹಂಗೆ ಲಾಸ್ಟ್ ಜಾತ್ರೆ ಬಂದೀವಿ ರೀ. ಒಂದು ಸ್ವಲ್ಪ ಹಂಗೂ ಹಿಂಗೂ ತರಲೆ ಆಡ್ಕೊತ ಇನ್ನೇನು ಮನೆಗೆ ಹೋಗೋ ಟೈಮ್ ಬಂತು ರೀ. ನೀವು ನಮ್ಮ ದೋಸ್ತ್ ನೋಡ್ರಿ ಇವ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ರೀ.